ಕಿಶೋರ ಭಾರತದ 3ನೇ ಅಧ್ಯಾಯ ವಿದ್ಯೆ ಕಲಿಕೆಗೆ ಮೇಲಾರು ಕೀಳಾರು. ಇದರ ಮೊದಲನೇ ಉಪ ಅಧ್ಯಾಯ ಆಚಾರ್ಯ ದ್ರೋಣರು. ಮೊದಲಿಗೆ ಆಚಾರ್ಯ ದ್ರೋಣರ ಬಗ್ಗೆ ಪರಿಚಯ ಮಾಡ್ಕೋಬೇಕು. ಭಾರದ್ವಾಜ ಮಹರ್ಷಿಗೆ ದ್ರೋಣ ಅಂತ ಮಗ ಇದ್ದ. ದ್ರೋಣ ಬ್ರಹ್ಮಚರ್ಯಾಶ್ರಮ ಸ್ವೀಕಾರ ಮಾಡಿ ಅಗ್ನಿವೇಶ ಮಹರ್ಷಿಗಳಲ್ಲಿ ಶಿಕ್ಷನಾಗಿದ್ದ. ಗುರುಗಳ ಶುಶ್ರೂಷೆ ಮಾಡ್ತಾ ಅವಳು ಧನುರ್ವಿದ್ಯೆ ಅಭ್ಯಾಸ ಮಾಡಿದ. ವೃತ ನಿಯಮಗಳನ್ನು ಪಾಲಿಸ್ತಾ ತುಂಬ ನಿಷ್ಠೆಯಿಂದ ಅಭ್ಯಾಸ ಮಾಡ್ತಾ ಧನುರ್ವಿದ್ಯೆಯಲ್ಲಿ ಮಹಾ ನಿಪುಣತೆಯನ್ನು ಪಡ್ಕೊಂಡ. ಹೀಗೆ ದ್ರೋಣ ಅಗ್ನಿವೇಶರ ಶಿಷ್ಯನಾಗಿದ್ದಾಗಲೇ ದೃಪದ ಕೂಡ ಶಿಷ್ಯವೃತ್ತಿಗಾಗಿ ಅಲ್ಲಿಗೆ ಬಂದಿದ್ದ. ಅವನು ಪಾಂಚಾಲ ದೇಶದ ರಾಜಕುಮಾರ. ಸಮಯ ಹೋದ ಹಾಗೆ ದ್ರೋಣನಿಗೂ ದೃಪದನಿಗೂ ಅತ್ಯಂತ ಗಾಢವಾದ ಸ್ನೇಹ ಬೆಳೀತು. ಆಡುವಾಗ, ಓದುವಾಗ, ಕೊನೆಗೆ ನಿದ್ರೆ ಮಾಡುವಾಗ ಸಹ ಅವರೊಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ. ಇಬ್ರು 2 ದೇಹ ಒಂದೇ ಜೀವ ಅನ್ನುವಂತೆ ಬದುಕಿದ್ರು. ಆಗಾಗ ದೃಪದ ದ್ರೋಣನಿಗೆ ಹೇಳ್ತಾ ಇದ್ದ, ದ್ರೋಣ, ನನ್ನ ತಂದೆಗೆ ನಾನೊಬ್ಬನೇ ಮಗ. ಆದ್ರಿಂದ ಪಾಂಚಾಲ ದೇಶದ ಮುಂದಿನ ರಾಜ ನಾನೇ. ನನಗೆ ಪಟ್ಟಾಭಿಷೇಕ ಆದ ಕೂಡಲೇ ಇಡೀ ಪಾಂಚಾಲ ರಾಜ್ಯವನ್ನು ನಿನಗೆ ಕೊಟ್ಬಿಡ್ತೇನೆ. ಅದು ನನ್ನ ಜೀವನದ ಆಸೆ ಅಂತಿದ್ದ. ಅಷ್ಟು ಗಾಢ ಅವರ ಸ್ನೇಹ. ಇಬ್ಬರು ವಿದ್ಯಾಭ್ಯಾಸನೂ ಮುಗಿತು. ತಮ್ಮ ಊರಿಗೆ ಹೋಗುವಂಥ ಕಾಲ ಸಮೀಪ ಬಂತು. ಅಗಲುಕುವೆ ದುಃಖದಿಂದ ಇಬ್ಬರ ಹೃದಯ ಭಾರ ಆಯಿತು. ದೃಪದ ಮತ್ತೊಮ್ಮೆ ಹೇಳಿದ, ನಾನು ರಾಜ ಆದ ಕೂಡಲೇ ಹೇಳಿ ಕಳಿಸ್ತೇನೆ, ತಪ್ಪದೆ ಪಾಂಚಾಲ ದೇಶಕ್ಕೆ ಬಂದುಬಿಡು ಅಂತ ಹೇಳಿ ರಾಜ್ಯಕ್ಕೆ ಹಿಂತಿರುಗಿದ. ದ್ರೋಣಾಚಾರ್ಯರು ತಮ್ಮ ವಿದ್ಯಾಭ್ಯಾಸ ನಂತರ ಕೃಪಾಚಾರ್ಯರ ತಂಗಿಯಾದಂಥ ಕೃಪೆಯನ್ನ ಮದುವೆಯಾದರು. ಕೆಲ ಕಾಲದ ನಂತರ ಅವ್ರಿಗೊಂದು ಗಂಡು ಮಗು ಹುಟ್ಟಿತು. ಅದು ಹುಟ್ಟಿದ ಕೂಡಲೇ ಅಶ್ವ ಅಂದ್ರೆ ಕುದುರೆ ಹಾಗೆ ಕೆನೀತಂತೆ. ಹಾಗೆ ಕೆನದಿದ್ರಿಂದ ಮಗುವಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ರು. ದ್ರೋಣರು ಎಷ್ಟೇ ಕಷ್ಟಪಟ್ಟರೂ ಅವರ ಜೀವನೋಪಾಯ ತುಂಬ ಕಷ್ಟದ್ದಾಗಿತ್ತು. ಮಗುವಿಗೆ ಹಾಲು ಕುಡಿಸೋದಕ್ಕೂ ಸಾಧ್ಯ ಇಲ್ಲದಷ್ಟು ದರಿದ್ರ. ಹಸಿವಿನಿಂದ ಮಗು ಹತ್ರೆ ಹಿಟ್ಟನ್ನ ನೀರಿಗೆ ಕದಡಿ ಅದನ್ನೇ ಹಾಲು ಅಂತ ಕುಡಿಸ್ತಾ ಇದ್ರಂತೆ. ಈ ಸಮಯದಲ್ಲಿ ದ್ರೋಣರಿಗೆ ಪರಶುರಾಮರ ವಿಷಯ ತಿಳಿತು. ಪರಶುರಾಮ ಮಹರ್ಷಿ ಜಮದಗ್ನಿಯವರ ಮಗ. ಅವನ ತಂದೆ ಕ್ಷತ್ರಿಯ ರಾಜನೊಬ್ಬನ ಕೊಂದುಬಿಟ್ಟಿದ್ದ. ಇದರಿಂದ ಪರಶುರಾಮ ಇಡೀ ಕ್ಷತ್ರಿಯ ಕುಲದ ಮೇಲೆ ಕೋಪ ಬಂದು 21 ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರೆಲ್ಲರನ್ನೂ ಸೋಲಿಸಿ ಭೂಮಂಡಲವನ್ನು ವಶಪಡಿಸಿಕೊಂಡ. ಆ ನಂತರ ಒಂದು ದೊಡ್ಡ ಯಜ್ಞ ಮಾಡಿ ತಾನು ಗೆದ್ದಂಥ ಭೂಮಿ, ಸಂಪತ್ತು, ಶಸ್ತ್ರಾಸ್ತ್ರ ಎಲ್ಲವನ್ನೂ ದಾನ ಮಾಡ್ತಿದ್ದಾನೆ ಅಂತ ಸುದ್ದಿ ಬಂತು. ಅದನ್ನು ಕೇಳಿದಂಥ ದ್ರೋಣರು ಪರಶುರಾಮನಿಂದ ತಮ್ಮ ಜೀವನೋಪಾಯನಕ್ಕೆ ಏನಾದರೂ ಅಗತ್ಯವಾದದ್ದು ದಾನವಾಗಿ ಸಿಕ್ಕೀತು ಅಂತ ಆಸೆಯಿಂದ ಮಹೇಂದ್ರ ಪರ್ವತಕ್ಕೆ ಹೋದರು. ಆದರೆ ಅಷ್ಟೊತ್ತಿಗಾಗಲೇ ಪರಶುರಾಮ ತನ್ನ ಎಲ್ಲ ಸಂಪತ್ತನ್ನು ದಾನ ಮಾಡಿಬಿಟ್ಟಿದ್ದ. ದ್ರೋಣರು ನಿರಾಶರಾಗಲಿಲ್ಲ. ಪರಶುರಾಮನಿಂದ ಧನುರ್ವೇದದ ಪ್ರಾವೀಣ್ಯತೆಯನ್ನ, ನೀತಿಶಾಸ್ತ್ರ ಪಾಂಡಿತ್ಯವನ್ನು ಗಳಿಸ್ಕೊಂಡ್ರು. ಅಂತೆ ಅವರ ಬಳಿ ಉಳಿದಿದ್ದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಪಡ್ಕೊಂಡ್ರು. ಮಹೇಂದ್ರ ಪರ್ವತದಿಂದ ಹಿಂತಿರುವಾಗ ದ್ರೋಣರು ಪಾಂಚಾಲ ದೇಶಕ್ಕೆ ಬಂದರು. ಆಗ ಅವ್ರ ಗೆಳೆಯ ದೃಪದನೇ ತಾನೇ ರಾಜ ಆಗಿದ್ದು. ದ್ರೋಣರು ಅವನ ಆಸ್ಥಾನಕ್ಕೆ ಬಂದರು. ಗೆಳೆಯ, ನನ್ನ ನೆನಪಿರ್ತದೆ ನಿನಗೆ ಅಂತ ಕೇಳಿದರು. ಇಷ್ಟು ಹೊತ್ತಿಗಾಗಲೇ ದೃಪದ ರಾಜ ಹಳೆಯ ದೃಪದ ಆಗಿರಲಿಲ್ಲ. ಪೂರ್ತಿ ಬದಲಾಯಿಸಿಬಿಟ್ಟಿದ್ದ. ರಾಜ್ಯ ಕೈಗೆ ಸಿಕ್ಕ ಮೇಲೆ ದ್ರೋಣರಿಗೆ ತಾ ಕೊಟ್ಟಿದ್ದಂಥ ಮಾತನ್ನೇ ಮರೆತು ಬಿಟ್ಟಿದ್ದ. ಜನರ ಸ್ವಭಾವನೇ ಹೀಗೆ. ತಮ್ಮ ಬಳಿ ಇಲ್ಲದೆ ಇರುವ ಪದಾರ್ಥದ ಬಗ್ಗೆ ಬಹಳ ಉದಾರವಾಗಿ ಮಾತಾಡ್ತಾರೆ. ಅಯ್ಯೋ, ಅದು ನನ್ನ ಹತ್ರ ಇದ್ದರೆ ನೀನು ಖಂಡಿತ ಕೊಡ್ತಿದ್ದೆ ಅಂತಾರೆ. ಆದ ಪದಾರ್ಥ ತನ್ನ ಕೈಗೆ ಸಿಕ್ಕಿದಾಗ ಮಾತ್ರ ಅದನ್ನು ಯಾರಿಗೂ ಕೊಡೋದಿಲ್ಲ. ದೃಪದನ ವಿಷಯವೂ ಹಾಗೆ ಆಯಿತು. ರಾಜ್ಯ ತನ್ನ ಕೈಯಲ್ಲಿ ಇಲ್ಲದೆ ಹೋದಾಗ ನಾನು ರಾಜ್ಯ ನಿನಗೆ ಕೊಡ್ತಿದ್ದೆ ಅಂದು ದ್ರೋಣರಿಗೆ ಮಾತು ಕೊಟ್ಟಿದ್ದ. ಆದರೆ ರಾಜ್ಯ ಕೈಗೆ ಬಂದ ಮೇಲೆ ದ್ರೋಣರನ್ನೇ ಮರೆತು ಬಿಟ್ಟ. ಮರಿಲಿಲ್ಲ, ಮರೆತು ಹಾಗೆ ನಟಿಸಿದ ಅಷ್ಟೇ. ದೃಪದ ತನ್ನ ಆಸ್ಥಾನಕ್ಕೆ ಬಂದ ದ್ರೋಣರಿಗೆ ಅತಿಥಿ ಸತ್ಕಾರ ಮಾಡೋ ಸೌಜನ್ಯನೂ ತೋರಿಸಲಿಲ್ಲ. ಅಷ್ಟೇ ಅಲ್ಲ, ನೀನ್ಯಾರು? ನನ್ನನ್ನು ಕುರಿತು ಗೆಳೆಯ ಅನ್ನು ಕರೆಯುವಂಥ ಧೈರ್ಯನ ನಿನಗೆ? ನನ್ನ ಸ್ಥಾನ ಏನು? ನಿನ್ನ ಯೋಗ್ಯತೆ ಏನು? ನನ್ನಂಥ ರಾಜನನ್ನ ದರಿದ್ರನಾದ ನೀನು ಏಕವಚನದಲ್ಲಿ ಮಾತಾಡಿಸ್ತೀಯಾ ಅಂತೆಲ್ಲ ಮಾತಾಡಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿಬಿಟ್ಟ.
ದ್ರುಪದನ ಮಾತುಗಳನ್ನು ಕೇಳಿ ದ್ರೋಣಾಚಾರ್ಯಗೆ ಅಸಾಧ್ಯ ಕೋಪ ಬಂತು. ದ್ರುಪದ, ನಿನ್ನ ಈ ದುರ್ವರ್ತನೆಗೆ ತಕ್ಕ ಪ್ರತೀಕಾರ ಮಾಡ್ತೇನೆ, ನೆನಪಿಡು ಅಂತ ಹೇಳಿ ಆಸ್ಥಾನದಿಂದ ಹೊರಬಂದರು. ಅವರ ಉದ್ದೇಶ ಕುಶಲರಾದ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಧನುರ್ವಿದ್ಯೆಯನ್ನು ಕಲಿಸಿ ಅವರಿಂದಲೇ ದ್ರುಪದನ ಅಹಂಕಾರವನ್ನು ಮುರಿಬೇಕು ಅನ್ನುವಂಥ ದೃಢ ಸಂಕಲ್ಪವನ್ನು ಮಾಡಿಕೊಂಡ್ರು. ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸಬಹುದಾದಂಥ ಯೋಗ್ಯ ಶಿಷ್ಯರನ್ನು ಹುಡುಕಿಕೊಂಡು ದೇಶಗಳಲ್ಲಿ ಸುತ್ತಾಡಿದರು. ಆಗ ಅವರಿಗೆ ಭೀಷ್ಮ ತಮಗಾಗಿ ಹುಡುಕ್ತಾ ಇರುವಂಥ ವಿಷಯ ತಿಳಿಯಿತು. ಅವರು ಹಸ್ತಿನಾವತಿಗೆ ನಿಧಾನಕ್ಕೆ ಬಂದರು. ಅದೊಂದು ಮಧ್ಯಾಹ್ನ. ಕೌರವ ಪಾಂಡವರು ಮೈದಾನವೊಂದರಲ್ಲಿ ಚೆಂಡಿನಾಟ ಆಡ್ತಾ ಇದ್ರು. ಹಾಗಾಡುವಾಗ ಒಮ್ಮೆ ನಕುಲ ಚೆಂಡನ್ನು ಬೀಸಿ ಎಸೆದ. ಅದು ಗುರಿ ತಪ್ಪಿ ವೇಗವಾಗಿ ಉರುಳಿಕೊಂಡು ಹೋಗಿ ಹತ್ತಿರದಲ್ಲಿದ್ದಂಥ ಬಾವಿಯಲ್ಲಿ ಬಿದ್ದುಬಿಡ್ತು. ನೀರಿನಲ್ಲಿ ತೇಲ್ತಾ ಇತ್ತಲ್ಲ ಚೆಂಡು, ಅದನ್ನು ನೋಡ್ತಾ ಬಾಲಕರು ಬಾವಿ ಸುತ್ತ ನಿಂತರು. ಅದನ್ನ ಮೇಲಕ್ಕೆ ಹೇಗೆ ತರೋದು ಅಂತ ಯಾರಿಗೂ ಹೊಳಿಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ದ್ರೋಣರು ಬಂದರು. ಹುಡುಗರನ್ನು ನೋಡಿ, ಬಾಲಕರ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದರು. ಹುಡುಗರು ತಮ್ಮ ಆಟದ ಚೆಂಡು ಬಾವಿಗೆ ಬಿದ್ದಿದೆ ಅಂತ ತಿಳಿಸಿದರು. ದ್ರೋಣರು ಹೇಳಿದ್ರಂತೆ, ನೀವು ಬಿಲ್ ವಿದ್ಯೆ ಕಲ್ತಿಲ್ವೇ? ಬಾಣ ಪ್ರಯೋಗ ಮಾಡಿ ಚೆಂಡನ ಮೇಲಕ್ಕೆ ತನ್ನಿ ಅಂದ್ರು. ಬಾಲಕರ ಆಶ್ಚರ್ಯದಿಂದ, ಹೌದಾ, ಅದು ಸಾಧ್ಯನಾ ಅಂತ ಕೇಳಿದರು. ದ್ರೋಣರು ದರ್ಭೆ ಒಂದನ್ನು ತೆಗೆದು ಮಂತ್ರಿಸಿ ಅದನ್ನು ತಮ್ಮ ಧನುಸ್ಸಿಗೆ ಹುಡಿದ್ರು. ಬಾಣವನ್ನು ಪ್ರಯೋಗ ಮಾಡಿದರು. ಅದು ಹೋಗಿ ಸರಿಯಾಗಿ ಚೆಂಡಿಗೆ ಸಿಕ್ಕ ಹಾಕ್ಕೊಂತು. ಎರಡನೇ ಬಾಣವನ್ನು ಪ್ರಯೋಗಿಸಿದರು. ಅದು ಮೊದಲನೇ ಬಾಣಕ್ಕೆ ನಾಟ್ಕೊಂತು. ಹೀಗೆ ಒಂದಾದ್ಮೇಲೆ ಒಂದರಂತೆ ಬಾಣಗಳನ್ನು ಪ್ರಯೋಗ ಮಾಡಿದಾಗ ಕೊನೆಯ ಬಾಣ ಬಾವಿಯ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು. ಅದನ್ನು ಎಳೆದ ಕೂಡಲೇ ಸರಪಳಿಯಂತೆ ಒಂದಕ್ಕೊಂದು ಕಚ್ಚಿಕೊಂಡಿದ್ದ ಬಾಣಗಳು ಕೊನೆಗೆ ಚೆಂಡು ಎಲ್ಲ ಕೈಗೆ ಬಂತು. ಈ ದ್ರೋಣರ ಬಿಲ್ಲುಗಾರಿಕೆಯನ್ನು ಕಂಡು ಬಾಲಕರಿಗೆ ಆಶ್ಚರ್ಯವೂ ಆಶ್ಚರ್ಯ. ನಂತರ ದ್ರೋಣರು ತಮ್ಮ ಉಂಗುರವನ್ನು ಬಾವಿಯೊಳಗೆ ಹಾಕ್ಬಿಟ್ರು. ಒಂದೇ ಒಂದು ಬಾಣ ಬಿಟ್ಟು ಆ ಉಂಗುರವನ್ನು ಮೇಲಕ್ಕೆ ಚಿಮ್ಮಿಸಿದರು. ಈ ದ್ರೋಣರ ಅದ್ಭುತ ಕೌಶಲ್ಯ ಕಂಡು ಪಾಂಡವ ಕೌರವರಿಗೆ ದಿಗ್ಭ್ರಮೆಯಾಯಿತು. ಅವರು ಇದುವರೆಗೂ ಇಂಥ ಕುಶಲತೆಯನ್ನು ಕಂಡೇ ಇರಲಿಲ್ಲ. ದ್ರೋಣರಿಗೆ ಹೇಳಿದ್ರಂತೆ, ಪೂಜ್ರೆ, ದಯವಿಟ್ಟು ಇಲ್ಲೇ ಇರಿ, ನಮ್ಮ ತಾತ ಭೀಷ್ಮರನ್ನು ಕರ್ಕೊಂಡು ಬರ್ತೇವೆ ಅಂತ ಪ್ರಾರ್ಥಿಸ್ಕೊಂಡ್ರು. ದ್ರೋಣರಿಗೆ ಬೇಕಾಗಿದ್ದು ಅದೇ. ಆಗಲಿ, ಹೋಗಿ ಬನ್ನಿ ಅಂದ್ರು. ಬಾಲಕರ ಅರಮನೆಗೆ ಓಡಿ ಹೋದರು. ಭೀಷ್ಮನನ್ನು ಕಂಡು ವಿಷಯ ತಿಳಿಸಿದರು. ಭೀಷ್ಮ ಆ ಮಹಾಬಿಲ್ಲುಗಾರನನ್ನು ಕಾಣೋ ತೌಕದಿಂದ ಕೃಪಾಚಾರ್ಯರ ಜೊತೆಗೆ ಧಾವಿಸಿ ಬಂದ. ತಮ್ಮ ಭಾವನನ್ನು ಕಂಡಂಥ ಕೃಪಾಚಾರ್ಯರಿಗೆ ಅಪಾರ ಸಂತೋಷ ಆಯಿತು. ಅವರು ಭೀಷ್ಮನಿಗೆ ಹೇಳಿದರು, ಇವರೇ ನಮ್ಮ ಭಾವ ದ್ರೋಣಾಚಾರ್ಯರು ಅಂದರು. ಭೀಷ್ಮರಿಗೆ ಭಾರಿ ಆನಂದ ಆಯಿತು. ಅವರನ್ನು ಸಕಲ ಮರ್ಯಾದೆಯೊಂದಿಗೆ ಅರಮನೆಗೆ ಕರೆದೊಯ್ದು ಸತ್ಕಾರ ಮಾಡಿದರು. ಆಚಾರ್ಯ, ನಿಮ್ಮ ಆಗಮನದಿಂದ ನಮಗೆ ಬಹಳ ಹರ್ಷ ಆಗಿದೆ. ನೀವು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯವೇ ಸರಿ. ಇನ್ನು ಮುಂದೆ ನಮ್ಮ ರಾಜಕುಮಾರರಿಗೆ ಧನುರ್ವಿದ್ಯೆಯನ್ನು ಕಲಿಸುವ ಕೃಪೆ ಮಾಡ್ರಿ ಅಂತ ಬೇಡ್ಕೊಂಡ್ರು. ದ್ರೋಣರು ಸಂತೋಷದಿಂದ ಒಪ್ಪಿಕೊಂಡ್ರು. ಭೀಷ್ಮ ದ್ರೋಣರಿಗಾಗಿ ಒಂದು ದೊಡ್ಡ ಸೌಧ ಕಟ್ಟಿಸ್ಬಿಟ್ಟ. ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟ. ನಂತರ ರಾಜಕುಮಾರರು ಒಂದು ಒಳ್ಳೆಯ ಮುಹೂರ್ತದಲ್ಲಿ ದ್ರೋಣರಲ್ಲಿ ಅಭ್ಯಾಸ ಶುರು ಮಾಡಿದರು. ದಿನೇ ದಿನೇ ಬಾಲಕರ ಶಸ್ತ್ರಜ್ಞಾನ ಬೆಳೆಯೋಕ್ಕೆ ಶುರುವಾಯಿತು. ಒಮ್ಮೆ ದ್ರೋಣರು ಶಿಷ್ಯರನ್ನು ಕರೆದು, ರಾಜಕುಮಾರರೇ, ನನಗೊಂದು ಆಕಾಂಕ್ಷೆ ಇದೆ. ನನ್ನಿಂದ ಧನುರ್ವಿದ್ಯೆ ನೈಪುಣ್ಯತೆಯನ್ನು ಪಡೆಯುವವರು ಮಾತ್ರ ನಾನು ಈ ಅಪೇಕ್ಷೆಯನ್ನು ಈಡೇರಿಸಬಲ್ಲರು. ನಿಮ್ಮಲ್ಲಿ ಯಾರು ನನ್ನ ಆಸೆಯನ್ನು ತೀರಿಸ್ತೀರಿ ಅಂತ ಕೇಳಿದರು. ದ್ರೋಣರ ಮಾತುಗಳನ್ನು ಕೇಳಿ ರಾಜಕುಮಾರರು ಸುಮ್ಮನೆ ಕೂತ್ಬಿಟ್ರು. ಗುರುಗಳು ತಮ್ಮ ಅಪೇಕ್ಷೆ ಏನು ಅಂತ ಹೇಳಿಲ್ಲ. ನಾವು ಹೂ ಅಂದುಬಿಟ್ಟು ಆಮೇಲೆ ಅದು ಅಸಾಧ್ಯವಾದ ಕೆಲಸ ಆದರೆ ಏನು ಮಾಡೋದು ಅಂತ ಹೆದರಿಕೆಯಿಂದ ಎಲ್ಲರೂ ಮೌನವಾಗಿದ್ದರು. ಆದರೆ ಅರ್ಜುನ ಮಾತ್ರ ಕೂಡಲೇ ಎದ್ದು ನಿಂತು, ಒಂದು ಚೂರು ಅನುಮಾನ ಪಡದೆ, ಗುರುವರ್ಯ, ನಿಮ್ಮ ಆಕಾಂಕ್ಷೆ ಏನೇ ಇರಲಿ, ನಾನು ಖಂಡಿತ ಈಡೇರಿಸ್ತೇನೆ ಎಂದ. ಇದರಿಂದ ದ್ರೋಣರಿಗೆ ಪರಮ ಸಂತೋಷ ಆಯಿತು. ಆದರೆ ತಮ್ಮ ಆಕಾಂಕ್ಷೆ ಏನು ಅಂತ ಗುರುಗಳು ಹೇಳಲೇ ಇಲ್ಲ. ಅದು ಏನು ಅಂತ ಶಿಷ್ಯನೂ ಕೇಳಲಿಲ್ಲ. ಸಮಯ ಬಂದಾಗ ಅವರೇ ಹೇಳ್ತಾರೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟ. ದ್ರೋಣರು ರಾಜಕುಮಾರರಿಗೆ ವಿಧ ವಿಧವಾದ ಶಸ್ತ್ರಾಸ್ತ್ರಗಳ ಪ್ರಯೋಗಗಳನ್ನು ಹೇಳಿಕೊಟ್ರು. ಪ್ರತಿಯೊಬ್ಬ ರಾಜನ ಬಗ್ಗೂ ಗಮನ ಇಟ್ಟು ಧನುರ್ವಿದ್ಯೆ ಹೇಳಿಕೊಟ್ರು. ಎಲ್ಲರಿಗೂ ಒಳ್ಳೆಯ ಶಸ್ತ್ರಜ್ಞಾನವನ್ನು ಕಲಿಸಿದರು. ಇಷ್ಟೆಲ್ಲ ಆದರೂ ಬಾಣಪ್ರಯೋಗದಲ್ಲಿ ಅರ್ಜುನನಿಗಿದ್ದಂಥ ಕೈಚಳಕ ಮತ್ತಾರಿಗೂ ಬರಲಿಲ್ಲ. ಲಕ್ಷ್ಯಕ್ಕೆ ಗುರಿ ಹಿಡಿಯುವಂಥ ನೈಪುಣ್ಯತೆ ಇನ್ಯಾರಿಗೂ ಬರಲೇ ಇಲ್ಲ. ಒಂದು ದಿವಸ ರಾಜಕುಮಾರರು ಊಟ ಮಾಡುವಾಗ
ಜೋರಾಗಿ ಗಾಳಿ ಬೀಸಿ ದೀಪ ಆರಿ ಹೋಯಿತು. ಎಲ್ಲರೂ ಕತ್ತಲಲ್ಲೇ ಊಟ ಮಾಡಿದರು. ಹಾಗೆ ಊಟ ಮಾಡುವಾಗ ಆ ಕತ್ತಲಲ್ಲೂ ಕೂಡ ತನ್ನ ಕೈ ಗುರಿ ತಪ್ಪದೆ ಬಾಯಿಗೆ ನೇರವಾಗಿ ಹೋಗ್ತಾ ಇದೆ ಅನ್ನುವಂಥ ವಿಷಯ ಅರ್ಜುನನ ಗಮನಕ್ಕೆ ಬಂತು. ಹೀಗೆ ನನ್ನ ಕೈ ಗುರಿ ತಪ್ಪದೇ ಇರೋದಕ್ಕೆ ಸತತವಾದಂಥ ಅಭ್ಯಾಸವೇ ಕಾರಣ ಅಂತ ಹೊಳಿತು. ಹಾಗಾದರೆ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಕತ್ಲಲ್ಲೂ ಬಾಣಪ್ರಯೋಗ ಮಾಡಬಹುದಲ್ವೇ ಅನ್ಕೊಂಡ. ಅಂದಿನಿಂದ ರಾತ್ರಿ ಕೂಡ ಅರ್ಜುನನ ಧನುರ್ವಿದ್ಯಾಭ್ಯಾಸ ಸಾಗಿತು. ಎಂಥ ಕತ್ತಲಲ್ಲಿ ಕೂಡ ಗುರಿ ಇಟ್ಟು ಹೊಡೆಯುವಂಥ ನೈಪುಣ್ಯತೆಯನ್ನು ಅವನು ಪಡ್ಕೊಂಡ. ಒಂದು ದಿವಸ ಕತ್ತಲಲ್ಲಿ ಅಭ್ಯಾಸ ಮಾಡುತ್ತಿದ್ದಂಥ ಅರ್ಜುನನ ಧನುಸ್ಸಿನ ಠೇಂಕಾರ ದ್ರೋಣರಿಗೆ ಕೇಳಿಸ್ತು. ಅವ್ರು ಎದ್ದು ಬಂದರು. ಒಂದೇ ಲಕ್ಷ್ಯದಿಂದ ಬಾಣ ಬಿಡುತ್ತಿದ್ದಂಥ ಅರ್ಜುನನ ಕಂಡು ಆನಂದದಿಂದ ಅಪ್ಪಿಕೊಂಡ್ರು. ಮಗು, ನಿನ್ನ ವಿದ್ಯಾ ತತ್ಪರತೆಗೆ ನಾನು ಮೆಚ್ಚಿದ್ದೇನಪ್ಪ. ನಿನ್ನನ್ನು ಅದ್ವಿತೀಯನಾದ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆ ಅಂತ ಮಾತು ಕೊಟ್ರು.